ಈ ಸಂದರ್ಶನದಲ್ಲಿ ನಮ್ಮ ಜೊತೆಗಿದ್ದಾರೆ ಸನ್ಮಾನ್ಯ ಶ್ರೀ ಅಡಿಯಪ್ಪ ಮಾದೇವಪ್ಪ ಮಣ್ಮಿ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಾಗೂ ಮೊರಬ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಪೊಲಿಟಿಷಿಯನ್ ಆನ್ಲೈನ್ ಮೀಡಿಯಾದ ಪರವಾಗಿ ತುಂಬ ಸ್ವಾಗತ ಸರ್. ಸರ್, ತಾವು ರಾಜಕೀಯ ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ತಾವು ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಮಾಜಿಕವಾಗಿ ತಾವು ತಮ್ಮ ರಾಜಕೀಯ ಒಂದು ಪ್ರವೇಶವನ್ನು ಯಾವ ವರ್ಷದಿಂದ ಪ್ರಾರಂಭಗೊಳಿಸಿದ್ದಾರೆ ಹಾಗೂ ಈ ರಾಜಕೀಯ ಪ್ರವೇಶ ಮುನ್ನ ಯಾವ ಉದ್ದೇಶದಿಂದ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಪಾದಾರ್ಪಣೆ ಮಾಡಿದ್ದೀರಿ? ಸಾಮಾಜಿಕವಾಗಿ ಕಟ್ಟಕಡೆ ಮನುಷ್ಯನಿಗೂ ಸಹಿತ ಬಡವರಿಗೆ ಒಂದು ಸಹಾಯ ಸವಲತ್ತು ಸಿಗಬೇಕು. ಅಂದರೆ ರಾಜಕೀಯೇತರವಾಗಿ ಆ ಸವಲತ್ತನ್ನು ಅವರಿಗೆ ಪೂರೈಕೆ ಮಾಡೋಕ್ಕೆ ಅಸಾಧ್ಯ ಅನ್ನೋದನ್ನು ನೋಡಿಕೊಂಡು ಮತ್ತು ನಮ್ಮದು ರಾಜಕೀಯ ಕುಟುಂಬ ಹಿನ್ನೆಲೆ ಬಂದಿರೋದ್ರಿಂದ ರಾಮಕೃಷ್ಣೇಗೌಡರ ಅವತ್ತಿನ ಲೋಕಶಕ್ತಿಯಿಂದ ಒಂದು ರಾಜಕೀಯ ಒಂದು ಪ್ರೇರಣೆಯನ್ನು ತೆಗೆದುಕೊಂಡು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಇವತ್ತು ಕುಡಿಯುವ ನೀರು ಇರ್ಬೋದು, ಹೊಲಮನೆ ರಸ್ತೆ ಇರ್ಬೋದು, ಹಲವಾರು ಜ್ವಲಂತ ಸಮಸ್ಯೆಗಳು ಗ್ರಾಮೀಣ ಪ್ರದೇಶದಲ್ಲಿ ಇರೋದರಿಂದ ಆ ಸಮಸ್ಯೆಗಳಿಗೆ ನಾವೇನಾದರೂ ಒಂದು ಸೂಕ್ತ ಪರಿಹಾರ ತೆಗೆದುಕೋಬೇಕು ಅಂತಂದರೆ ಇವತ್ತು ನಾವು ಅಧಿಕಾರದಿಂದ ಹೊರಗಿದ್ದು ಆ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಕಾರ್ಯಗತ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನೋಡ್ಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ನಾವು ಸರ್, ಯಾವ ವರ್ಷದಿಂದ ತಾವು ಪಾದಾರ್ಪಣೆ ಮಾಡಿ ಸರ್? ಯಾವ ವರ್ಷದಿಂದ ತಮ್ಮ ಒಂದು ರಾಜಕೀಯ ಒಂದು ಪ್ರಾರಂಭ? ರಾಜಕೀಯವಾಗಿ ಪ್ರಾರಂಭವಾಗಿದ್ದು ನಾನು 1999 ಇರಬೇಕು. 1990ರಿಂದ ಗ್ರಾಮ ಪಂಚಾಯತಿ ಸದಸ್ಯನಾಗಿ ರಾಜಕೀಯ ಪ್ರಾರಂಭಿಸಿ ಇವತ್ತಿನವರೆಗೂ ಸಕ್ರಿಯವಾಗಿ ತಾವು ಸರ್ ಹೇಳಿದ್ರಿ ಏನಪ್ಪ, ನೇರವಾಗಿ ತಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆಗೊಂಡಿದ್ದರು ಅಥವಾ ಅದಕ್ಕಿಂತ ಪೂರ್ವದಲ್ಲಿ ತಾಲೂಕು ಪಂಚಾಯತಿ ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಗೊಂಡಿದ್ದರು? ನಾನು 1998-99ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನನ್ನ ಕ್ಷೇತ್ರದ ವಿರೋಧಾಗಿ ಆಯ್ಕೆಯಾಗಿದೆ. ಸರ್, ತಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಂತರ ಮತ್ತೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ಜನಸಾಮಾನ್ಯರಿಗೆ ತಮ್ಮ ಕ್ಷೇತ್ರದ ಮೊರಬ ಮತ್ತು ಇನ್ನುಳಿದಂಥ ಜಿಲ್ಲೆಯ ಒಂದು ಆಡಳಿತ ತಮ್ಮ ಸಂಪೂರ್ಣವಾಗಿ ಚುಕ್ಕಾಣಿಯನ್ನು ತಮ್ಮ ಕೈಲಿರ್ತಾರೆ, ತಮ್ಮ ಕ್ಷೇತ್ರ ಎಲ್ಲ ಕ್ಷೇತ್ರಗಳು. ಹಾಗಾಗಿ ನೀವು ನಿಮ್ಮ ಕ್ಷೇತ್ರದ ಮತ್ತು ಹಾಗೂ ಇನ್ನುಳಿದಂಥ ಕ್ಷೇತ್ರದ ಅಭಿವೃದ್ಧಿ ನಿಮ್ಮ ಅವಧಿಯಲ್ಲಿ ಏನಾಗಿದೆ? ನನ್ನ ನಾನು ಅಧಿಕಾರ ತೆಗೆದುಕೊಂಡ ಸಂದರ್ಭದಲ್ಲಿ ನನಗೊಂದು ಉದ್ದೇಶ ಏನಂತಂದ್ರೆ ಶೈಕ್ಷಣಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಮಾಡಬೇಕು, ಶಿಕ್ಷಣದಲ್ಲಿ ಸಮಗ್ರವಾಗಿರ್ತಕ್ಕಂಥ ಬದಲಾವಣೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು, ಶಿಕ್ಷಣಕ್ಕಾಗಿ ಪ್ರಥಮ ಆದ್ಯತೆಯನ್ನು ಅವತ್ತು ನನ್ನ ಅಧಿಕಾರಿ ಅವಧಿಯಲ್ಲಿ ನೀಡೋದ್ರ ಜೊತೆಗೆ ಮತ್ತು ಯುವಕರಿಗೂ ಒಳ್ಳೆಯ ಒಂದು ಸ್ಫೂರ್ತಿಯನ್ನು ಕೊಡಬೇಕು, ಯುವಕರ ದಿಕ್ಕನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು 2ನೇ ಹಂತದಲ್ಲಿ ಮತ್ತು 3ನೇ ಹಂತದಲ್ಲಿ ಸಮಗ್ರವಾಗಿ ಗ್ರಾಮ ಪಂಚಾಯತ್ ಗ್ರಾಮ ಮಟ್ಟದಲ್ಲಿ ಕುಡಿಯುವ ನೀರಿನ ಪೂರೈಕೆ ಆಗಬೇಕು ಮತ್ತು ಗ್ರಾಮೀಣ ರಸ್ತೆಗಳು ಸುಧಾರಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಅವತ್ತು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬರು ಅವತ್ತು ಆಡಿಪಾರ್ ಮಂತ್ರಿ ಇದ್ದರು. ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ವಿಶೇಷ ಅನುದಾನವನ್ನು ತೆಗೆದುಕೊಂಡು ಸುಮಾರು ಎಲ್ಲ ಗ್ರಾಮೀಣ ಹೊಲಮನೆ ರಸ್ತೆಯನ್ನು ಸುಧಾರಿಸೋದ್ರ ಜೊತೆಗೆ ಸಮರ್ಪಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಸಮಸ್ಯೆ ಇರಲಾರ್ದಂತೆ ನಾನು ಕೆಲಸವನ್ನು ಮಾಡಿದ್ದೇನೆ. ಅದೇ ರೀತಿಯಾಗಿ ನನ್ನ ಕ್ಷೇತ್ರದಲ್ಲಿ ಗೊಂಗೋಳ ಅನ್ನುವಂಥ ಗ್ರಾಮ ಪಂಚಾಯಿತಿ ರಾಷ್ಟ್ರೀಯ ಪುರಸ್ಕೃತವಾಗಿರುವಂಥ ಒಂದು ಪಂಚಾಯಿತಿಯನ್ನು ಮಾಡೋದರಲ್ಲಿ ಸಂಪೂರ್ಣವಾಗಿ ಆ ಗ್ರಾಮದ ಅಭಿವೃದ್ಧಿಯನ್ನು ಕುಡಿಯುವ ನೀರಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಹಾಗೂ ಹಲವಾರು ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಕರ್ಯ ಒಂದು ಸಣ್ಣ ಗ್ರಾಮ ಯಾವ ರೀತಿ ಇರಬೇಕು, ಅದಕ್ಕೆ ಏನು ಸವಲತ್ತುಗಳು ಇರಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಅದು ಸಂಪೂರ್ಣವಾಗಿ ಆ ಗ್ರಾಮವನ್ನು ಅಭಿವೃದ್ಧಿ ಮಾಡಿ ಅದನ್ನು ರಾಷ್ಟ್ರೀಯ ಪುರಸ್ಕೃತವಾಗಿ ಮಾಡುವಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸರ್, ಅದಕ್ಕೆ ಮೇಲಾಗಿ ಜಿಲ್ಲಾ ಪಂಚಾಯತಿಗೆ ಅನುದಾನದ ಅಡಿಯಲ್ಲಿ ಅಷ್ಟೇ ಅಲ್ಲದೆ ಮೂಲಭೂತ ಸೌಕರ್ಯಗಳು ನಮ್ಮ ಕ್ಷೇತ್ರದ ಮತ್ತು ನಮ್ಮ ಜಿಲ್ಲೆ ಆದ್ಯತೆ ನೀಡಬೇಕಾದಂಥ ಹಲವು ಸರ್ಕಾರದ ಯೋಜನೆಗಳು ಖಂಡಿತ. ಅದನ್ನು ಯಾವ ರೀತಿ ಜನರ ಒಂದು ಅವ್ರ ಮನೆ ಬಾಗಿಲು ಹೋಗುವಂಥ ಒಯ್ಯುವಂಥ ನಿಮ್ಮ ಅಧಿಕಾರ ಅವಧಿಯಲ್ಲಿ ಮಾಡಿದೆ ಸರ್? ಸಾಕಷ್ಟು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರ ಮನೆ ಬಾಗಿಲಿಗೆ ಹೋಗುವಂಥ ಮಟ್ಟದಲ್ಲಿ ನಾನು ಕೆಲಸ ಮಾಡೇನಿ ಅಂತಂದು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಕೆಲವೊಂದು ಮಟ್ಟದಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸ್ಫೂರ್ತಿ ಬರಲಿ ಅಂತೇಳಿ ಎಲ್ಲ ಕ್ಷೇತ್ರದಲ್ಲಿ ಅವರಿಗೆ ವ್ಯಾಯಾಮ ಮಾಡುವಂಥ ಸಲಕರಣೆಗಳನ್ನು, ಜಿಮ್ಗಳನ್ನು ಕೊಡೋದಾಗಲಿ ಮತ್ತು ವಿಶೇಷ ಅನುದಾನವನ್ನು ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಎಲ್ಲಿ ತೊಂದರೆ ಇದೆ ಆ ಗ್ರಾಮಕ್ಕೆ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಾನು
ಇವತ್ತು ಕುಡಿಯೋ ನೀರು ಕೊಟ್ಟರು ಅವರ ಮನೆ ಬಾಗಿಲಿಗೆ ಹೋಗುವಂಥ ಸಲುವಾಗಿ ಅದು ಇವತ್ತು ಈ ಯುವಕರಿಗೆ ನಾನು ಪ್ರೋತ್ಸಾಹ ಕೊಡೋದ್ರಿಂದ ಸಾಮಾಜಿಕವಾಗಿ ಅವ್ರ ಮನೆ ಬಾಗಿಲಿಗೆ ನಾನು ತಿಳ್ಕೊಂಡು ಕೆಲಸ ಮಾಡಿದ್ದಾರೆ ಸರ್. ತಾವೆಲ್ಲ ತಮ್ಮ ಅಧಿಕಾರದ ಅವಧಿಯಲ್ಲಿ ಮತ್ತು ಈಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಸರ್. ಅದರ ಜೊತೆಗೆ ನೀವು ರಾಜಕೀಯ ಪ್ರವೇಶ ಮುನ್ನ ಏನಾದರೂ ಸಕ್ರಿಯವಾಗಿದ್ದು ಸಾಮಾಜಿಕ ಸಕ್ರಿಯ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ತಾವು ಏನಪ್ಪಾ ಅಂತಂದ್ರೆ ಸಂಘ ಸಂಸ್ಥೆಗಳಲ್ಲಿ ಏನಾದರೂ ರಾಜಕೀಯ ಪ್ರವೇಶ ಮುನ್ನ ಏನಾದರೂ ಕೆಲಸ ಮಾಡ್ತಿದ್ರು ಹೇಗೆ ಸರ್? ಪ್ರಾರಂಭದಲ್ಲಿ ಕಾಲೇಜನ್ನು ಬಿಟ್ಟ ತಕ್ಷಣ ನಾನು ಸಂಘ ಯೋಗೇಶ್ವರ ಯುವಕಗಳ ಅಂತ ಒಂದು ಸಂಘ ಕಟ್ಟಿದೆ. ಆ ಸಂಘದಿಂದಲೇ ಪ್ರಾರಂಭವಾದ ರಾಜಕೀಯ ಜೀವನ. ಅವತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಆ ಯುವಕ ಸಂಘದಿಂದ ನಾನು ಭಾಳಷ್ಟು ಕೆಲಸ ಮಾಡಿದ್ದೀನಿ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಅವರ ಪಠ್ಯೇತರ ಚಟುವಟಿಕೆಗಳನ್ನು ಪ್ರೇರಣೆ ಮಾಡುವಂಥ ಕೆಲಸ, ಹಾಗೂ ಆ ಯುವಕರನ್ನು ಕಟ್ಟಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಓಣಿಯಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು ಸುಧಾರಣೆ ಮಾಡುವಂಥ ಕೆಲಸ ಅವತ್ತಿಂದಲೇ ನಾನು ಪ್ರಾರಂಭ ಮಾಡಿದೆ. ಇಷ್ಟೆಲ್ಲ ತಮ್ಮ ವಿದ್ಯಾರ್ಥಿಯ ಒಂದು ಸ್ಥಾನದಲ್ಲಿ ಇದ್ದುಕೊಳ್ಳುವಂಥ ಸಂದರ್ಭದಲ್ಲೇ ತಾವು ಏನಪ್ಪಾ ಅಂತ ತಮ್ಮ ರಾಜಕೀಯ ಒಂದು ಅನುಭವ ಮತ್ತು ಸಾಮಾಜಿಕ ಸೇವೆಯಲ್ಲಿ ನೀವು ತಾವು ಬಂದಿರಿ. ಅದರ ಜೊತೆಗೆ ನೀವು ಇಂದು ಇಷ್ಟೆಲ್ಲ ಕೆಲಸ ಕಾರ್ಯಗಳಿಗೆ ಯಾರು ತಮಗೆ ಏನಪ್ಪ ಮಾದರಿಯಾಗಿದ್ದಾರೆ, ಯಾವ ಆದರ್ಶಗಳನ್ನು ತಾವು ಆದರ್ಶಪ್ರಾಯವಾಗಿ ನಾವು ರಾಜಕೀಯ ಮತ್ತು ಸಾಮಾಜಿಕ ಕೊಡಬೇಕು ಅನ್ನುವಂಥದ್ದನ್ನ ನೀವು ಯಾರ ಒಂದು ಆದರ್ಶ ನಿಮಗೆ ವ್ಯಕ್ತಿಗಳಾಗಿರ್ತಾರೆ? ಆದರ್ಶ ವ್ಯಕ್ತಿ ಅಂದರೆ ಶ್ರೀಮಾನ್ ರಾಮಕೃಷ್ಣ ಹೆಗಡೆ. ಅವರ ಒಂದು ಆದರ್ಶಗಳನ್ನು ತಾವು ತಮ್ಮ ರಾಜಕೀಯ ನಡೆಯಲ್ಲಿ ಮಾಡ್ತಾ ಇದ್ದಾರೆ. ತಾವು ಸರ್ ಈಗಿಷ್ಟೆಲ್ಲ ಹೇಳಿದ್ರಿ ನಮ್ಮ ಆದರ್ಶ ವ್ಯಕ್ತಿಗಳಾದಂಥ ಶ್ರೀ ರಾಮಕೃಷ್ಣ ಹೆಗಡೆ ಅವರು ಅಂತ. ಅದೇ ರೀತಿಯಲ್ಲಿ ನೀವು ನಿಮ್ಮ ರಾಜಕೀಯ ನಡೆಯಲ್ಲಿ ಈಗ ಜಿಲ್ಲಾ ಪಂಚಾಯಿತಿ ಹೊರತುಪಡಿಸಿ ಅಥವಾ ಇಲ್ಲ ಅಂದ್ರೆ ಇನ್ನೂ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳು ಅತಿ ಅವಶ್ಯಕ ಅಂತ ಜನಸಾಮಾನ್ಯರಿಗೆ, ಆ ರೀತಿ ಒಳಗೆ ತಾವು ಏನು ಕೆಲಸ ಕಾರ್ಯಗಳು ಮಾಡಿದ್ರಿ ಸರ್? ಆ ರೀತಿ ನನಗಿನ್ನೂ ಈಗ ಸರ್ಕಾರದ ಯೋಜನೆಗಳು ಇರ್ತಾ ಇದೆ ಸರ್. ಸರ್ಕಾರದ ಯೋಜನೆಗಳನ್ನ ಮಾತ್ರ ನೀವೇನಪ್ಪ ಅಂತ ಜನರ ಬಾಗಿಲು ಒಯ್ಯುವಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಇದರ ಹೊರತಾಗಿ ಮತ್ತು ಸರ್ಕಾರೇತರ ಯೋಜನೆಗಳು ಇರ್ತಾ ಇದೆ ಸಂಘ ಸಂಸ್ಥೆಗಳು, ಅವನ್ನ ಏನಾದ್ರು ತಾವು ಯಾವ ರೀತಿ ಜನರ ಒಂದು ಬಳಿಗೆ ಒಯ್ಯುವಂಥ ಕೆಲಸ ಕಾರ್ಯಗಳು ಯಾವ ರೀತಿ ಮಾಡಿದ್ದಾರೆ? ಸರ್ಕಾರಿ ಅಂತಂದ್ರೆ ಈಗ ಸರ್ಕಾರೇತರ ಕೆಲಸಗಳಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಇವತ್ತು ಈ ಸರ್ಕಾರೇತರವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಈ ಆಟ ಪಾಠಗಳಲ್ಲಿ ಮತ್ತು ಧಾರ್ಮಿಕ ಸಭೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ತಾವು ಈ ಇಷ್ಟೆಲ್ಲ ಪ್ರೇರಣೆಗೆ ಸರ್ ಮೂಲ ನಿಮ್ಮ ಒಂದು ಕ್ಷೇತ್ರದ ಜನರು, ನಂತರ ಏನಪ್ಪಾ ಅಂತಂದ್ರೆ ನಿಮ್ಮ ಕುಟುಂಬ ಬಹಳ ಅತಿ ಮುಖ್ಯವಾದಂಥ ನಿಮ್ಮ ರಾಜಕೀಯ ಅತ್ಯಂತ ನಿಮ್ಮ ಒಂದು ಈ ಕ್ಷೇತ್ರಕ್ಕೆ ಮತ್ತು ಈ ಕ್ಷೇತ್ರದ ಜನರು ನಿಮ್ಮನ್ನು ಯಾವ ರೀತಿ ಒಳಗೆ ಗುರುತಿಸ್ತಾ ಇದೆ ಸರ್? ಈ ಕ್ಷೇತ್ರ ಜಿಲ್ಲಾ ಪಂಚಾಯತಿ ಸದಸ್ಯನಾಗಲಿಕ್ಕೆ ಮೂಲ ಆದ್ಯ ಕರ್ತವ್ಯ ಯಾವ ರೀತಿ ಒಳಗೆ ನಿಮ್ಮನ್ನು ಜನರು ಪರಿಚಿತರಾದ ನಿಮಗೆ ಹೇಗೆ ಗುರುತಿಸಿದ್ರು? ಗುರುತು ಈಗ ಸಾಮಾಜಿಕವಾಗಿ ನಾನು ಏನು ಅವಾಗ ಜನತಾದಳ ಇತ್ತಲ್ಲ, ಜನತಾದಳದಿಂದ ನಾನು ರಾಜಕೀಯಕ್ಕೆ ಹೋದಾಗ ಮತ್ತೊಬ್ಬ ಕಾರ್ಯಕರ್ತನಾಗಿ ನಾನು ಎಲ್ಲ ಹಳ್ಳಿಗಳಿಗೆ ತಿರುಗಿ ಪ್ರಚಾರ ಮಾಡೋದಾಗಲಿ, ಅವ್ರನ್ನ ಸ್ಪಂದನೆ ಮಾಡೋದಾಗಲಿ ಆ ರೀತಿ ಅವತ್ತಿನಿಂದಲೂ ಮಾಡ್ಕೊತ ಬಂದಿದ್ದೆ ಅನ್ನೋದು ಕಡೆ ಗೊತ್ತಾಯಿತು. ಅದರ ಜೊತೆಗೆ ಸರ್ ತಾವು ಏನಪ್ಪ ಒಂದು ವಿದ್ಯಾರ್ಥಿ ಮಟ್ಟದಿಂದ ಹಿಡಿದು ನಾನು ರಾಜಕೀಯ ಮಟ್ಟಕ್ಕೆ ಬಂದು ಅದರ ಪೂರಕವಾಗಿ ನೀವು ಈಗ ಬರುವಂತಹ ದಿನಮಾನಗಳಲ್ಲಿ ಸರ್ ಲೋಕಸಭಾ ಚುನಾವಣೆ ಆಗಿರಬಹುದು, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಆ ದೃಷ್ಟಿಯಲ್ಲಿ ನೀವು ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರ ಬರುವಂಥ 2014ರ ಚುನಾವಣೆಯಲ್ಲಿ ಮತ್ತೆ ಮರಳಿ ಕಾಂಗ್ರೆಸ್ ಸರ್ಕಾರ ಬರ್ಬೋದು, ಅಥವಾ ಅಲ್ಲ ಬಿಜೆಪಿ ಬರ್ಬೋದು, ಅಥವಾ ತೃತೀಯ ರಂಗ ರಚನೆ ಆಗ್ಬೋದು ತಮ್ಮ ಒಂದು ಈಗಿನ ವಾತಾವರಣದ ಅನುಗುಣವಾಗಿ. ಇನ್ನು ವಾತಾವರಣದ ಅನುಗುಣವಾಗಿ ಇವತ್ತು ಎಲ್ಲರೂ ಜನರು ಮೀಡಿಯಾ ನೋಡ್ತಾರೆ ಮತ್ತು ಇಂಟರ್ನೆಟ್ ನೋಡ್ತಾರೆ. ಎಲ್ಲವನ್ನು ಅವಲೋಕನೆ ಮಾಡಿದಾಗ ಇವತ್ತು ಗುಜರಾತದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಂಥ ಆದರ್ಶ ವ್ಯಕ್ತಿಗಳ ಅವಶ್ಯಕತೆ ಈ ದೇಶಕ್ಕಿರೋದ್ರಿಂದ ಇವತ್ತು ಎಲ್ಲ ಯುವಕರ ಒಂದು ನಡೆ ಮೋದಿಯವ್ರ ಕಡೆ ಅನ್ನುವಂಥ ಸಂದರ್ಭದೊಳಗೆ ಮೋದಿಯವರ ಮುಂದಿನ ಪ್ರಧಾನಮಂತ್ರಿ ಆಗ್ಬೋದು ಅನ್ನುವಂಥ ಕಲ್ಪನೆ ನಮ್ಮದು. ಖಂಡಿತ. ಅದರ ಜೊತೆಗೆ ಆದರೆ ಸರ್ ನೀವು ಹೇಳುವಂಥ ಒಂದು ಅವಲೋಕನ ನಿಶ್ಚಿತವಾಗಿ ಅದರ ಜೊತೆಗೆ ಏನಪ್ಪ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರದ ಯುವ ಅಭ್ಯರ್ಥಿಗಳಾದಂಥ ಮತ್ತು ಪ್ರಧಾನಿ ಅಭ್ಯರ್ಥಿ ಅಂತೂ ಇನ್ನೂ ಘೋಷಣೆ ಆಗಿಲ್ಲ, ಆದರೂ ಸತ್ಯ ಕಾಂಗ್ರೆಸ್ನಲ್ಲಿ ಅವರು ಹುಟ್ಟಿಸಿಕೊಂಡ ಅತ್ಯಂತ ಪ್ರಭಾವಿ ವ್ಯಕ್ತಿ ರಾಹುಲ್ ಗಾಂಧಿ ಅವರ ಒಂದು ಪ್ರಭಾವವೂ ಸತ್ಯ ಇದೆ. ಹಾಗಾಗಿ ಅವರ ಒಂದು ಮರಳಿ ಅವರೇ ಬರ್ಬೋದು ಅನ್ನುವಂಥದ್ದು ನಿರೀಕ್ಷೆ ಜನಸಾಮಾನ್ಯರಲ್ಲಿ ಕೆಲವು ಒಂದು ಅಂದರೆ ಒಡನಾಟ ನಡೀತಾ ಇದೆ. ಆ ದೃಷ್ಟಿ ಅದಕ್ಕೇನು ಹೇಳ್ತಾ ಇದ್ದಾರೆ? ಇವತ್ತು ಏನಾಗೈತೆ ಅಂದ್ರೆ ವ್ಯವಸ್ಥೆ, ಸಂವಿಧಾನದ ಬಗ್ಗೆ ವ್ಯವಸ್ಥೆ ಒಳಗೆ ಇವತ್ತು ನಾವು 18 ವರ್ಷದವ್ರಿಗೆ ವೋಟಿಂಗ್ ಪವರ್ ಕೊಟ್ಟಿವಿ. ಇದು 15 ವರ್ಷದವ್ರಿಗೆ ಕೊಟ್ಟಿದ್ರು, 10 ವರ್ಷದವ್ರಿಗೆ ಕೊಟ್ಟಿದ್ರು. ಅಂದ್ರೆ ಏಜಿನ ಒಂದು ಅಂತರ ಆ ಒಂದು ಹುದ್ದೆಗೆ ಅನುಕೂಲಕರವಾಗಿ ಕೆಲಸ ಮಾಡೋದು.
ಆದರೆ ರಾಹುಲ್ ಗಾಂಧಿ ಅವರು ಈ ದೇಶವನ್ನು ಆಳುವಂಥ ಸಮರ್ಥ ವ್ಯಕ್ತಿ ಅಲ್ಲ ಅಂತ ನನ್ನ ಭಾವನೆ. ನಿಮ್ಮ ಭಾವನೆ ಖಂಡಿತವಾಗಿ. ಆದರೆ ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ ಬರುವಂಥ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ BJP ಚುಕ್ಕಾಣಿ ಹಿಡಿತೈತೆ ಅನ್ನುವಂತಾಗುತ್ತೆ ಖಂಡಿತ. ಅದರ ಜೊತೆಗೆ ಸರ್, ಈಗ ನರೇಂದ್ರ ಮೋದಿಯವರಾಗಿರ್ಬೋದು, ನಂತರ ಇಲ್ಲಿರ್ತಕ್ಕಂಥ ಯುವ ಮೋರ್ಚಾ ಇನ್ನುಳಿದಂಥ ಎಲ್ಲ ಒಂದು ಆದ್ಯತೆಯನ್ನು ಯುವಕರಿಗೆ ತಾವು ನೀಡ್ತಾ ಇದ್ದಾರೆ ತಮ್ಮ ಪಕ್ಷದಿಂದ. ಅದೇ ರೀತಿಯಾಗಿ ಇಂದಿನ ಒಂದು ಸಮಾಜದಲ್ಲಿ ಯುವಕರ ಒಂದು ಪಾತ್ರ ಎಷ್ಟು ಬಹಳ ಮುಖ್ಯ ಇರ್ತದೆ. ಹಾಗಾಗಿ ಈ ಸಂದರ್ಶನದ ಮುಖಾಂತರವಾಗಿ ಯುವಕರಿಗೆ ಏನು ಹೇಳಲು ಇಷ್ಟಪಡ್ತಾ ಇದ್ದಾರೆ? ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ಈ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ, ಈ ದೇಶದ ಭದ್ರತೆಯನ್ನು, ಈ ದೇಶದ ಭದ್ರತೆ ಮತ್ತು ಆರ್ಥಿಕ ಪರಿಸ್ಥಿತಿ ಮತ್ತು ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ಈ ದೇಶದ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಬದಲಾವಣೆಗೆ ಯುವಕರು ಇವತ್ತು ನರೇಂದ್ರ ಮೋದಿ ಅವರ ಕಡೆ ಬರಬೇಕಂತ ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ಸರ್, ಈಗ ನಮ್ಮ ಪಕ್ಷ ತಮ್ಮ BJPಯ ನಿಷ್ಠಾವಂತ ಕಾರ್ಯಕರ್ತರಾಗಿ ಮತ್ತು ತಾವು ಸೇವೆ ಸಲ್ಲಿಸುವ ಜನಸಾಮಾನ್ಯರು ಮತ್ತು ಪಕ್ಷದ ಸೇವೆಯನ್ನು ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಗ್ರಾಮ ಪಂಚಾಯತಿವರೆಗೂ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರವರೆಗೂ ತಾವು ಹುದ್ದೆಯನ್ನು ಇರಿದ್ದಾರೆ. ಅದರ ನಂತರ ರಾಜಕೀಯ ನಿಮ್ಮ ನಡೆಯಲ್ಲಿ ಇನ್ನೂ ಏನು ಆಗ್ಬೇಕು ಅನ್ನುವಂಥ ಆಶೆ ಇದೆ? ನನಗೆ ಇನ್ನು ಮೂಲಕ ರಾಜಕೀಯದಲ್ಲಿ ಯಾವ ಅಧಿಕಾರದ ಆಸೆ ಅಂತೂ ಇಲ್ಲ. ಆದರೆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದಿನಾದರೂ ಈ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಬೇಕು, ಈ ಪಕ್ಷವನ್ನು ನಿರಂತರವಾಗಿ ಅಧಿಕಾರದಲ್ಲಿ ನೋಡಬೇಕು ಅನ್ನುವಂಥ ಇಚ್ಛೆಯನ್ನು ಮಾತ್ರ ಹೊಂದಿದೆ ನಾನು ಅಷ್ಟೇ. ಆದರೆ ಸರ್, ಅದೋ ಒಂದು ಪ್ರಶ್ನೆ ನಿಮಗೆ, ನಿಮ್ಮ ಪಕ್ಷ ಕೊಟ್ಟಂಥ ಸಂದರ್ಭದಲ್ಲಿ ಮಾತ್ರ ತಾವು ಅಧ್ಯಕ್ಷರಾಗಿದ್ದೀರಾ, ಅವಕಾಶ ಕೊಟ್ಟಾಗ. ಅದೇ ರೀತಿಯಲ್ಲಿ ನಿಮ್ಮ ಪಕ್ಷ ಏನಾದರೂ ನಿಮಗೆ ಇಂಥ ಹುದ್ದೆಗಳನ್ನು ಅದರ ಜೊತೆಗೆ ನೀವು ಇಂಥ ಕ್ಷೇತ್ರಕ್ಕೆ ನೀವು ನಿಲ್ಲಬೇಕನ್ನುವಂಥ ನಿಮ್ಮ ಒಂದೇನು ಆಶೆ, ಅಥವಾ ಅಂದರೆ ಆಶೆ ಜೊತೆಗೆ ನಿಮಗೇನು ಆದೇಶವನ್ನು ನೀಡಿದಂಥ ಸಂದರ್ಭದಲ್ಲಿ, ಅಥವಾ ಜನಸಾಮಾನ್ಯರು ನಿಮಗೆ ಅವರ ಒತ್ತಾಯ ನೀಡಿದಂಥ ಸಂದರ್ಭದಲ್ಲಿ ತಾವು ಎಲ್ಲಿಯವರೆಗೂ ತಾವು ಪಾದಾರ್ಪಣೆ ಮಾಡಬೇಕು ಅನ್ನುವಂಥ ಆಶೆ? ನಂದು ಒತ್ತಾಯ ಅಂತೂ ಇಲ್ಲ. ಪಕ್ಷ ಮತ್ತು ಜನರು ಒತ್ತಾಯ ಮಾಡ್ತಾರಂತಂದ್ರೆ ನಾನು ಪ್ರಧಾನಮಂತ್ರಿನೂ ಆಗ್ಬೇಕಂತೀನಿ. ಅದೇ ಆ ಪ್ರಧಾನಮಂತ್ರಿ ಆಗೋ ಅವಕಾಶ ಬಂದರೂ ಅದಕ್ಕೆ ಮಾತ್ರ. ಖಂಡಿತ. ಅದರ ಜೊತೆಗೆ ಸರ್, ನೀವು ಹೇಳಿದ್ರಿ ನಾನು ಮುಂದಿನ ಒಂದು ಮನುಷ್ಯನಿಗೆ ಏನಪ್ಪ ಅಂತಂದ್ರೆ ನಾನು ಸಹಜಿಗೆ ಅದರ ಮನುಷ್ಯನ ಒಂದು ಸಹಜ ಗುಣ. ಅದರ ಜೊತೆಗೆ ತಾವು ಇನ್ನೂ ರಾಜಕೀಯ ನಡೆಯಲಿ ಸರ್, ಇನ್ನೂ ಕೆಲಸ ಕಾರ್ಯಗಳು ನಾನು ನನ್ನ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಇನ್ನೂ ಇಷ್ಟು ಉಳಿದೇವೆ ಅನ್ನುವಂಥದ್ದನ್ನು ನಿಮಗೇನಾದರೂ ಬರುವಂಥ ದಿನಮಾನಗಳಲ್ಲಿ ಇನ್ನೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಏನಾದರೂ ಇದೆಯಾ ಸರ್, ಅಥವಾ ಯೋಜನೆಗಳನ್ನು ಹಾಕಿಕೊಂಡಿದ್ದರೂ ಹೇಗೋ? ನನ್ನ ಉದ್ದೇಶ ಇನ್ನೂ 2 ವರ್ಷ ನನ್ನ ಅಧಿಕಾರಾವಧಿಯಲ್ಲಿ ನಂದು ಸಂಪೂರ್ಣವಾಗಿರ್ತಕ್ಕಂಥದ್ದಷ್ಟೇ. ಇವತ್ತು ಸರ್ಕಾರದ ಯಾವುದೇ ವ್ಯವಸ್ಥೆಗಳು ಬಂದು ಸರ್ಕಾರ ಇವತ್ತು PW ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಲ್ಲಿ ಅವರು ಚಿಂತಾ ಇರುತ್ತೆ, ಜಿಲ್ಲಾ ಪಂಚಾಯತಿ ರಸ್ತೆಗಳನ್ನು ಮಾಡೋದು. ಆದರೆ ಹೊಲಮನೆಗೆ ಗ್ರಾಮೀಣ ಪ್ರದೇಶದಲ್ಲಿ ರೈತ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಫಸಲರ ಮನೆಗೆ ತರುವಂಥ ಸಂದರ್ಭದಲ್ಲಿ ಅದು ಆ ರಸ್ತೆಗಳು ಸುಧಾರಣೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಈಗಾಗಲೇ ನಾನು ಭಾಳಷ್ಟು ಕೆಲಸ ಮಾಡೀನಿ. ಆದರೆ ಇನ್ನೂ ನನಗೆ ತೃಪ್ತಿಯಾಗಿಲ್ಲ, ಇನ್ನೂ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ ಉದ್ದೇಶ ಅಷ್ಟೇ. ಅದರ ಜೊತೆಗೆ ಹೇಳಿದೆ ಸರ್, ಶೈಕ್ಷಣಿಕವಾಗಿ ಮತ್ತು ಹೊಳೆ ರೋಡು ಮತ್ತು ನಮ್ಮ ಹಳ್ಳಿಗಾಡಿನ ಒಂದು ಪ್ರದೇಶದಲ್ಲಿ ನೀರು ಮತ್ತು ಹೊಳೆ ಇನ್ನುಳಿದಂಥ ಎಲ್ಲ ಮೂಲ ಸೌಲಭ್ಯಗಳು ಒದಗಿಸುವಲ್ಲಿ ನಾನು ನಿರತರಾಗ್ತಾ ಇದ್ದೇನೆ ಅಂತ. ಇನ್ನೂ ಅನೇಕ ಸಮಸ್ಯೆಗಳು ತಮ್ಮ ಮುಂದೆ ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇದೆ. ಆ ದೃಷ್ಟಿಯಲ್ಲಿ ನಿಮ್ಮ ಕ್ಷೇತ್ರ ಮತ್ತು ಇನ್ನುಳಿದಂಥ ಕ್ಷೇತ್ರಗಳು ಯಾವ ರೀತಿಯೊಳಗೆ ಇನ್ನೂ ಯೋಜನೆ ಹಾಕೊಂಡಿದ್ರು ಹೇಗೆ? ಮತ್ತೆ ಶೈಕ್ಷಣಿಕವಾಗಿ ಸರ್, ಶೈಕ್ಷಣಿಕವಾಗಿ ಈಗ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ಸ್ಕೂಲ್ಗಳನ್ನು ನಾನು ಸ್ವಂತ ದತ್ತಕ್ಕೆ ತಗೋಬೇಕು, ಆ ಒಂದು ಸ್ಕೂಲನ್ನು ಡೆವಲಪ್ ಮಾಡಬೇಕು ಅನ್ನೋಂಥ ಉದ್ದೇಶ ಇದ್ದೀನಿ. ಅದಕ್ಕೆ ಈ ಸದ್ಯ ಏನೋ ಒಂದು ಪ್ಲ್ಯಾನ್ ಹಾಕ್ಕೊಂಡೇನಿ, ಅದಕ್ಕೆ ಕಾರ್ಯಕ್ರಮ. ಇಷ್ಟೊತ್ತು ನಮ್ಮ ಜೊತೆ ತಾವು ಮನಸ್ಸು ಬಿಚ್ಚಿ ಮಾತನಾಡಲಿಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.